ನಮಸ್ಕಾರ. ದಸರಾ ವಿಶೇಷ ಸುವರ್ಣ ಸಿಂಫನಿಯ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಈ ವೇದಿಕೆಯಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳನ್ನು ಪ್ರದರ್ಶನಗಳನ್ನು ಕಂಡಿದ್ದೇವೆ. ಇವತ್ತು ಭಾವನೆಗಳಿಗೆ ಸ್ಫೂರ್ತಿ ಕೊಡುವಂತಹ ಮತ್ತು ತುಂಬ ಮನಸ್ಸಿಗೆ ಹಿತ ಎನಿಸುವಂತಹ ಭಾವಗೀತೆ ಮತ್ತು ಗಜಲ್ಸ್ನ, ಅದರಲ್ಲಿಯೂ ಶಾಸ್ತ್ರೀಯ ತಳಹದಿಯ ಮೇಲೆ ಸಂಯೋಜನೆಗೊಂಡಂಥ ಒಂದು ವಿಶೇಷ ಹಾಡುಗಳನ್ನು ಈ ವೇದಿಕೆಯಲ್ಲಿ ನಾವು ಕೇಳೋಣ. ನಮ್ಮೊಂದಿಗೆ ಗಾಯಕರಾಗಿ ಈ ನಾಡು ಕಂಡಂಥ ಮತ್ತೊಬ್ಬ ಪ್ರಖ್ಯಾತ ಗಾಯಕ ವಿನಯ್ ನಾಡಿಗ್ ಜೊತೆ ಇರ್ತಾರೆ. ವಿನಯ್, ನಮಸ್ತೆ. ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ. ಇವತ್ತಿನ ಈ ಗಾಯನ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ಸಾಥ್ ಕೊಡ್ತಿದ್ದಾರೆ ಈ ನಾಡು ಕಂಡ ಮತ್ತೊಬ್ಬ ಹಿರಿಯ ಕೀಬೋರ್ಡ್ ವಾದಕರಾದಂಥ ನಾಗಭೂಷಣ್ ಉಡುಪ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ತಬಲಾ ವಾದನದಲ್ಲಿ ಮತ್ತೊಬ್ಬ ಪ್ರಖ್ಯಾತ ತಬಲಾ ವಾದಕರಾದಂಥ MC ಶ್ರೀನಿವಾಸ್ ಜೊತೆ ಇರ್ತಾರೆ. MC ನಮಸ್ತೆ, ಕಾರ್ಯಕ್ರಮಕ್ಕೆ ತಮ್ಮ ಕೂಡ ಸ್ವಾಗತ. ವಿನಯ್, ಭಾವಗೀತೆ ಮತ್ತು ಗಜಲ್ಸ್ ಇವೆರಡೂ ಕೂಡ ನಾನಾಗಲೇ ಹೇಳಿದಾಗೆ ಮನಸ್ಸಿಗೆ ತುಂಬ ಹಿತ ಕೊಡುವಂಥ ಸಂಗೀತದ ಮತ್ತೊಂದು ಪ್ರಾಕಾರಗಳು. ಅದರಲ್ಲಿಯೂ ಭಾವಗೀತೆಯಲ್ಲಿ ಹಲವಾರು ವರ್ಷಗಳ ಅನುಭವವನ್ನು ತಾವು ಕಂಡಿದ್ದೀರಿ. ಇದರಲ್ಲಿಯೂ ಕೂಡ ಭಾವಗೀತೆ ಅಂದ ತಕ್ಷಣ ಈ ಸುಗಮ ಸಂಗೀತದಲ್ಲಿ ಹಲವಾರು ಗೀತೆಗಳನ್ನು ಶಾಸ್ತ್ರೀಯ ತಳಹದಿಯ ಮೇಲೆ ಕೆಲವೊಂದು ರಾಗಗಳನ್ನು ಇಟ್ಟುಕೊಂಡು ಸಂಯೋಜಿಸಿದಂಥ ಹಲವಾರು ಉದಾಹರಣೆಗಳಿದೆ. ಆ ಆಯಾಮಗಳಲ್ಲಿ ಇವತ್ತು ನಾವು ಪ್ರಸ್ತುತಪಡಿಸೋಕ್ಕೆ ಸಾಧ್ಯವ ಅನ್ನುವಂಥದ್ದು. ಭಾವಗೀತೆಗಳೆಲ್ಲವೂ ರಾಗಾಧಾರಿತವಾಗೇ ಇದೆ. ಇಲ್ಲಿ ಒಂದು ಶಬ್ದವನ್ನು ಅಶ್ವಥ್ ಅವರು ಬಳಸ್ತಾರೆ. ರಾಗ ಸಂಯೋಜನೆ ಅನ್ನೋದಕ್ಕಿಂತ ಸ್ವರ ಸಂಯೋಜನೆ ಅನ್ನೋದು ತುಂಬ ಆಪ್ಯಾಯಮಾನವಾಗಿರುತ್ತೆ ಒಂದು ಸಂಯೋಜನೆಗೆ. ಒಂದು ಸಂಯೋಜನೆಯಲ್ಲಿ ಅದಕ್ಕೆ ಹೊಂದಬಹುದಾದಂತಹ 2 ರಾಗಗಳನ್ನು 3 ರಾಗಗಳನ್ನು ಕಾಳಿಂಗರಾಯರು ಕೂಡ ಮಾಡಿದ್ದಾರೆ. ಈಗ ನಾವು ಓಪನಿಂಗ್ ಒಂದು ಭಾವಗೀತೆ ಅಂತ ತೆಗೆದುಕೊಳ್ಳೋದಾದರೆ, ಪ್ರಾರಂಭ ಅಂದರೆ ಸೂರ್ಯೋದಯ, ನಮಗೆ ದಿನ ಬೆಳಗ್ಗೆ ಇದ್ದರೆ ಸೂರ್ಯೋದಯ ನೆನಪಾಗುತ್ತೆ. ಅದನ್ನು ಕುವೆಂಪು ಅವರು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಸೂರ್ಯೋದಯವನ್ನು. ಸೊ ಅದನ್ನೀಗ ನಾವು ಮೊದಲು ತಗೊಳ್ಳೋಣ ಅಂತ. ಪ್ಲೀಸ್. ಶಿವಮಂದಿರ ಸಮವನ ಸುಂದರ ಶುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ, ಫಾಲ್ಗುಣ ರವಿ ದರ್ಶನಕ್ಕೆ ಬಾ, ಫಾಲ್ಗುಣ ರವಿ ದರ್ಶನಕ್ಕೆ. ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ವರ್ಣನನಿಂದ್ರಿಯ ನಂದನವನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ, ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳಾನಂದವ ಹೀರಿ. ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸಕಲಾರಾಧನ ಸಾಧನ ಬೋಧನ ಅನುಭವ ರಸತಾನಹುದಲ್ಲಿ, ಅನುಭವ ರಸತಾನಹುದಲ್ಲಿ. ಭಾವಗೀತೆ ನಮಗೆ ಹೇಗೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ಪೂರಕವಾಗಿರುವಂಥ ಹಾಡುಗಳನ್ನು ಕೊಡ್ತೋ, ಹಾಗೆ ಗಜಲ್ಸ್ ಕೂಡ ಅದೇ ರೀತಿಯಾದಂಥ ಮತ್ತೊಂದು ಸಂಗೀತ ಪ್ರಕಾರ ಅನ್ನುವಂಥದ್ದು. ಗಜಲ್ಸ್ ಬಗ್ಗೆ ನೀವು ಹೇಳೋದಾದರೆ, ನಮ್ಮಲ್ಲಿ ಹೇಗೆ ಭಾರತ ಪುಣ್ಯವಾದ್ದು, ಯಾಕೆಂದರೆ ನಮ್ಮಲ್ಲಿ 2 ಶಾಸ್ತ್ರೀಯ ಪದ್ಧತಿಗಳಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಅನೇಕ ಲೈಟರ್ ವರ್ಷನ್ಸ್ ಇದೆ. ಈಗ ನಾವು ಠುಮ್ರಿ, ಟಪ್ಪ, ಕ್ಲಾಸಿಕಲ್ಗೆ ತುಂಬ ಹತ್ತಿರವಾಗಿರುವಂತಹ ಪದ್ಧತಿಗಳದೆಲ್ಲ. ಅದೇ ಸಾಲಿನಲ್ಲಿ ಸ್ವಲ್ಪ ಇನ್ನೂ
ಲೈಟರ್ ಆಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಬಂದಂಥ ಪ್ರಕಾರ ಗಜಲ್ ಪ್ರಕಾರ. ಸಾಹಿತ್ಯದ ಭಾವಗೀತೆಯಲ್ಲಿ ನಾವು ಹೆಂಗೆ ಸಾಹಿತ್ಯವನ್ನು ರವಾನಿಸ್ತೇವೆ, ಹಾಗೆ ಗಜಲ್ ಕೂಡ ಸಾಹಿತ್ಯದ ಮೇಲೆ ತುಂಬ ಒತ್ತು ಕೊಟ್ಟು ಹಾಡುವಂಥ ಪ್ರಕ್ರಿಯೆ ಅದು. ಅಲ್ಲೂ ಕೂಡ ಅದ್ಭುತವಾದ ಪ್ರಯೋಗಗಳಾಗಿದೆ, ಸಂಗೀತದ ಪ್ರಯೋಗಗಳು. ಎಷ್ಟೋ ನಾವು ಗಜಲ್ಗಳನ್ನ ಕೇಳ್ತಾ ಇದ್ದರೆ ಅದು ಯಾವ ರಾಗದಲ್ಲಿದೆ ಅಥವಾ ಏನೇನು ಸ್ವರಗಳನ್ನು ಬಳಸಿದ್ದಾರೆ ಅಂತ ತಿಳ್ಕೊಳ್ಳೋದೇ ಒಂದು ನಮಗೆ ಹೋಮ್ವರ್ಕ್ ಆಗಿ ಮಾರ್ಪಡುತ್ತೆ ಎಷ್ಟು ಗಜಲ್ಗಳು. ಈಗ ಒಂದು ಗಜಲ್ಸ್ ನಮಗೆ ಹಾಡೋದಾದ್ರೆ ನಾನೀಗ ಹರಿಹರನ್ ಅವರ ನಟ್ ಭೈರವಲ್ಲಿ ಇರುವಂಥ ಒಂದು ಗಜಲನ್ನು ಹಾಡೋಕ್ಕೆ ಇಷ್ಟಪಡ್ತೇನೆ. शहर धर शहर लिए फिरता हूँ, तन्हाई को शहर दर शहर लिए फिरता हूँ, तन्हाई को कौन सा नाम दूँ मैं तेरी शनाज़ाई को, शहर दर शहर लिए फिरता हूँ, तन्हाई को. ಸಗಮದ ಧನಿದ ಮಗ ಮನಿದ ಮಗ ಮಪ ಗಮರೆ रे ग म प ग म रे ज़नी रे ज़नी ध म ध नि ज़. कोई महफिल हो तेरा नाम तो आ जाता है, कोई महफिल हो तेरा नाम तो आ जाता है, जान कर साथ लगा रखा है रुसवाई को, जान कर साथ लगा रखा है रुसवाई को, शहर दर शहर लिए फिरता हूँ तन्हाई को, शहर दर शहर लिए फिरता हूँ तन्हाई को. ಆಹಾ, ಗಜಲ್ ಕೊಡುವಂಥ ಒಂದು ಅನುಭೂತಿ ಇದೆಯಲ್ಲ, ಅದು ಅದರದ್ದೇ ಆದಂಥ ಒಂದು ಬೇರೆಯದೇ ಶೈಲಿ ಅನ್ನುವಂಥದ್ದು. ಸೂಪರ್. ಇನ್ನಷ್ಟು ಹಾಡುಗಳನ್ನು ಕೇಳೋಕ್ಕೆ ಉತ್ಸುಕರಾಗಿರುವಂಥ ಈ ಹೊತ್ತಲ್ಲಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ ನಂತರ ಮತ್ತಷ್ಟು ಭಾವಗೀತೆ, ಗಜಲ್ಸ್ ನಿಮ್ಮ ಮುಂದೆ. ಈಗ ಒಂದು ಸಣ್ಣ ಬ್ರೇಕ್.